ಬಂದಿದ್ದಾರೆ ಸಮರ್ಥವಾದ ಅಭ್ಯರ್ಥಿ, ಹಾಗಾಗಿ ಅವನ್ನ ಗೆಲ್ಲಿಸ್ತೀವಿ ಅಂತ ಹೇಳಿದ್ರೆ. ಇನ್ನು ನೀವು ಸ್ನೇಹಿತ ಒಬ್ಬರು ಹೇಳಿದ್ರು ಆಲ್ರೆಡಿ ಗೆದ್ದಾಗಿದೆ, ಓಟಿ ಕೌಂಟಿಂಗ್ ಮಾಡ್ಬೇಕಷ್ಟೇ ಅಂತ ಏನು ಹೇಳ್ತೀವಿ? ಅಷ್ಟು ಓವರ್ ಕಾನ್ಫಿಡೆಂಟ್? ಇಲ್ಲ ಆ ಥರ ಏನಿಲ್ಲ. ಈಗ ಎಲೆಕ್ಷನ್ ಅಂತ ಹೇಳಿದರೆ ಎಲ್ಲ ಕಡೆ ಒಂದೊಂದು ಕಡೆ ಹುಮ್ಮಸ್ಸು ಇರುತ್ತೆ, ಆ ಹುಮ್ಮಸ್ಸನ್ನು ಹೇಳಿರ್ತಾರೆ. ಈಗ ಕೆಲವು ಜನ ಈಗ ನಮ್ಮ ಮುಸ್ಲಿಮ್ಸ್ನವರು ಈಗ ಟಿಕೆಟ್ ಕೊಡಲಿಲ್ಲ ಅಂಥೇಳಿ ಬೇಜಾರಾಗಿ ಒಂದು ಸ್ವಲ್ಪ ಜನ ಹೌದು ವಿರೋಧ ಹೇಳ್ತಿದ್ದಾರೆ. ಅವರು ಕಾಂಗ್ರೆಸ್ನವರೇ, ಅವ್ರ ಫ್ಯಾಮಿಲಿಯವರು ಕಾಂಗ್ರೆಸ್ನವರೇ, ಅವ್ರೇನು ಬೇರೆ ಇರಲ್ಲ, ಎಲ್ಲ ಕಾಂಗ್ರೆಸ್. ಯಾಕಂದ್ರೆ ಮುಸ್ಲಿಂ ಎಲ್ಲ ಒಂದ್ ಕಡೆ ನಮ್ಮವ್ರಿಗೆ ಟಿಕೆಟ್ ಸಿಕ್ಕೈತೆ ಅಂದಾಗ ಒಂದ್ಸಲ ಅವಮಾನ ಆದಾಗ ಬೇಡಪ್ಪ ಬೇರೆಯವ್ರಿಗೆ ಹಾಕ್ಬಿಡಲ್ಲ, ಒಂದ್ಸಲ ಹಾಕ್ಬಿಡೋಣ ಅನ್ನಿಸ್ತು ಅಲ್ಲ, ಅದು ಅವ್ರದ್ದು ಯೋಚನೆ. ಬಟ್ ಹಂಗಾಗಲ್ಲ, ಎಲ್ಲ ಮನಸ್ಸಿದೆ 100% ಆಗ್ತದೆ. ಈಗ ಮಾಜಿ ಕಾರ್ಪೊರೇಟರ್ ಅಂತ ಹೇಳಿದ್ರೆ 100% ಆಗ್ತದೆ. ಹಳ್ಳಿ ನಿಮ್ಮ ಗಲ್ಲಿ ಈಗ ನಮ್ಮ 11ನೇ ವಾರ್ಡ್ನಲ್ಲಿ ದೇವ್ರ ದಯದಿಂದ ಇವತ್ತುವರೆಗೂ ಯಾವುದು ಕಾಂಗ್ರೆಸ್ ಬಿಜೆಪಿ ಬಿಟ್ಟರೆ ಬೇರೆ ಯಾವುದು ಪಕ್ಷದ ಕೈತಲ್ಲಿ ಇಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಬಿಜೆಪಿ ಮೊದಲಿಂದ ಇದೆ, ಕಾಂಗ್ರೆಸ್ ಮೊದಲಿಂದ ಇದೆ. ಈ ನಮ್ಮ ಕ್ಷೇತ್ರ 11ನೇ ವಾರ್ಡ್ನಲ್ಲಿ ಯಾವಾಗಲೂ ಕಾಂಗ್ರೆಸ್ಸೇ ಗೆದ್ಕೊಂಡು ಬಂದಿರೋದು. 2 ಸರಿ ನಮ್ಮ ಅಲ್ತಾಫ್ ಅವ್ರು ಆಗ್ಯಾರೆ, ನಾನು ಒಂದ್ಸರಿ ಆಗಿನಿ. ಇದಕ್ಕಿಂತ ಮುಂಚಿನೆಲ್ಲ ಕಾಂಗ್ರೆಸ್ಸೇ ಬಂದಿರೋದು ನಮ್ಮ ವಾರ್ಡ್ನಾಗ. ಈ 2026 ಹೇಳಿ ಉಪಚುನಾವಣೆ ಏನು ಸರ್, ಇದು ಉಪಚುನಾವಣೆ 100% ಕಾಂಗ್ರೆಸ್ ಗೆಲ್ಲುತ್ತೆ, ಇಷ್ಟ ಅಂತ ಹೇಳ್ತೀವಿ ನಾವು. ಅತಿ ಇಷ್ಟು ಓಟಿಂದ ಅಂತ ಹೇಳಲ್ಲ, ಕಾಂಗ್ರೆಸ್ 100% ಗೆಲ್ಲುತ್ತೆ. 1000 ಆಗಲಿ 10,000 ಆಗಲಿ ಓಟ್ ಅಂತೂ ಗೆಲ್ಲುತ್ತೆ, 100% ಗೆಲ್ತೈತಿ. ಮಾಜಿ ಕಾರ್ಪೊರೇಟರ್ ನಿಮ್ಮ ಕಡೆ ಓಟ್ ಕಿತ್ತಾಗ್ತದೆ. ನಮ್ದು ನಾರ್ಮಲ್ ಇದೆ ಇಲ್ಲಿ, ನಮ್ದು ಏನಿದೆ 100% ಈಗ ವೋಟಿಂಗ್ ಇದರಲ್ಲಿ 80-85% 90% ವೋಟಿಂಗ್ ಮಾಡಿಸ್ತೀವಿ ನಾವು. ಅದ್ರಾಗ ನಮ್ದು 60-70% ಕಾಂಗ್ರೆಸ್ ಇರುತ್ತೆ. ತಾವು ನೋಡ್ಕೋಬಹುದು. ಓದ್ ಟೈಮ್ ಮುಸ್ಲಿಮ್ಸ್ ಅಲ್ಲೂ ಕೂಡ ಬಿಜೆಪಿ ಅವರು ಇದ್ದಾರೆ, ಆದ್ರೆ ಮ್ಯಾಕ್ಸಿಮಮ್ ಕಾಂಗ್ರೆಸ್ಗೆ ಓಟ್ ಹಾಕೋದು ಅಂತ ನಿಮ್ಗೆ 100% ಮುಸ್ಲಿಮ್ಸ್ ಕಾಂಗ್ರೆಸ್ಸಿಗೆ ಹಾಕೋದು, ಬಿಜೆಪಿಗೆ ಒಬ್ಬರು ಹಾಕಲ್ಲ. ಸೊ ಅಂದ್ರೆ ಸಾರಾ ಸಗಟಕ್ಕೆ ಹೋಲ್ಸೇಲ್ ಆಗಲ್ಲ 100%. ಮತ್ತು 1% ಹೇಳ್ತಾ ಇಲ್ಲ. ಬೇಜಾರಾಗಿ ಹೇಳೋರು ಬರೀ ಬಾಯಿ ಮಾತು ಹೇಳ್ತಾರೆ ಪಾಪ, ಅವರು ಮನಸ್ಸು ಬೇಜಾರಾಗಿ ಹಾಕ್ತಿವಿ. ಒಂದ್ಸರಿ ನಾವು ಮುಸ್ಲಿಮ್ಸ್ನವರು MLA ಹಾಕ್ತಿವಿ, ಆಗಲ್ಲ ಅಂತಲ್ಲ. ಅದನ್ನು ಟೈಮ್ ಇದೆ. ಯಾವ ಕ್ಷೇತ್ರ ಅಂತ ಆಮೇಲೆ ನೋಡೋಣ, ಅದು ಆಮೇಲೆ ನೋಡೋಣ. ಯಾಕಂದ್ರೆ 80,000 ಓಟ್ ಇದಾವೆ ನಮ್ಮ ಮುಸ್ಲಿಮ್ಸ್ ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಬಟ್ ಎಲ್ಲ ಸಮಾಜದವ್ರು ನಮಗೆ ಬೇಕು, ಅವಾಗ ನಾವು ನಾವು ಎತ್ತಲ್ಲ, ನಾವು ಒಂದ್ಸರಿ MLA ಆಗ್ತೀವಿ. ಅವ್ರಿಗೂ ಕಾನ್ಫಿಡೆನ್ಸ್ ತೊಗೊಂಡು ಅವ್ರ ಜೊತೆಗೆ ನಾವು ಕೂಡಿ ಕೆಲಸ ಮಾಡಿ, ನಾವು ಅವ್ರ ಜೊತೆಗೆ ಎತ್ತಲ್ಲ ಸ್ನೇಹ ಬೆಳೆಸ್ಕೊಂಡು ಕಷ್ಟ ಸುಖಕ್ಕೆ ನಮ್ಮ ಹೆಂಗೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ 5 ಸೌಲಭ್ಯಗಳು ಯಾವುದು ಪಕ್ಷ ನೋಡಿ ಕೊಡ್ತಾ ಇಲ್ಲ, ಅವರು ಜನ ನೋಡಿ ಕೊಡ್ತಿರೋದು. 2,000 ರೂಪಾಯಿ ಬರ್ತಿರೋದು, ಕರೆಂಟು, ಬಸ್ಸು, ಏನೇನು ಇದಾವಲ್ಲ ವಿದ್ಯಾರ್ಥಿಗಳಿಗೆ ದುಡ್ಡು. ಈಗ ಎಲ್ಲ ಏನು 5 ನಮ್ಮವು ಏನು ಗ್ಯಾರಂಟಿಗಳು ಇದಾವ, ಆ ನಮ್ಮ ಸರ್ಕಾರ 100% ಕೊಟ್ಟಿದೆ. ಇನ್ನು ಮುಂದೆ ಇನ್ನೂ 2 ವರ್ಷ ಕೊಡ್ತೀವಿ. ಗ್ಯಾರಂಟಿ ಸ್ಕೀಮು, ಗ್ಯಾರಂಟಿ ಓಟನ್ನು ಕೊಡೋದು, ಗ್ಯಾರಂಟಿ ಓಟ್. ಯಾಕೆ ನಮ್ದು ವಾರ್ಡಿಂದಲ್ಲ, ಈ ಬೇರೆ ಕಡೆ ಸ್ವಲ್ಪ ಬೇಜಾರು ಇದ್ದಾರೆ ನಮ್ಮರ ಅಷ್ಟೇ. ಅದೂ ಸರಿ ಸರಿ ಹೋಗ್ಬಿಡುತ್ತೆ. ಆಗತ್ತಾ? ಜಮೀನವ್ರು ನಾಳೆ ಬರ್ತಾರೆ, 5ನೇ ತಾರೀಕು ಬರ್ತಾರೆ. ಅಲ್ಲಿವರೆಗೆ ಏನು ಅವ್ರದ್ದು ಅಭಿಮಾನಿಗಳು ಬಹಳ ಇದೀವಿ ನಾವು, ಅವ್ರ ಅಭಿಮಾನಿಗಳೇನೆ ನಾವು. ಮುಸ್ಲಿಂ ಪ್ರಮುಖ ನಾಯಕ ನಮ್ಮ ಸ್ಟೇಟ್ ಅಲ್ಲಿ. ಈಗ ನಾ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಮ ಮಾಧ್ಯಮದವರಿಗೆ, ದಯವಿಟ್ಟು ನೀವು ಎಲ್ಲರಿಗೂ ಹೇಳ್ರಿ. ಈಗ ಏನು ನಮ್ಮ ನಾಯಕರುಗಳು ಹೇಳಿರ್ತಾರಲ್ಲ, ಅದು ಪೂರ್ತಿ ತೋರ್ಸಕ್ ಹೇಳಿ. ಅರ್ಧ ತೋರಿಸಿ ಅಲ್ಲ, ಪೂರ್ತಿ ತೋರಿಸ್ತೀನಿ. ಅರ್ಧ ತೋರಿಸಿ ಏನ್ ಮಾಡ್ತಾರೆ, ಅವ್ರು ಹಿಂಗ್ ಹೇಳಿದ್ರು ಇವ್ರು ಹಿಂಗ್ ಹೇಳಿದ್ರು ಅಂತೇಳಿ ಏನೈತಲ್ಲ ಗೊಂದಲ ನಿಲ್ಸತ್ತೆ. ಅದ್ರಾಗ ಸೋಷಿಯಲ್ ಮೀಡಿಯಾ ಅಂತೂ ಬೇಕಂತ ಹೊರಗಡೆಯಿಂದ ಬಂದು ಎಲ್ಲಿ ಬೇರೆ ಬೇರೆ ಕ್ಷೇತ್ರದಿಂದ ಬಂದು ಇಲ್ಲಿ ಕೆಡ್ಸೋಕೆ ಭಾಳ ಜನ ಬರ್ತಿದ್ದಾರೆ. ದಯವಿಟ್ಟು ಹಂಗೆ ಮಾಡಿದ್ಬೇಡ್ರಿ. ಅವ್ರಿಗೆ ಕೈ ಮುಗಿದು ಕೇಳ್ತೀನಿ, ನಿಮ್ಮ ಕ್ಷೇತ್ರಕ್ಕೆ ಹೋಗಿ ನೀವು ಅಲ್ಲಿ ಗೆಲ್ಸ್ರಿ, ನೀವು ಗೆದ್ದು ಬರ್ರಿ ಏನ್ರಿ. ಆಗಲಿ ಈ ನಮ್ಮ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ, ಇದು ಯಾವಾಗಲೂ ಕಾಂಗ್ರೆಸ್ಸೇ ಬರೋದಿಲ್ಲ, ಅದು ಬಿಟ್ರೆ ಯಾವುದು ಬರಲ್ಲ. ಸರ್ ಫ್ಯಾಮಿಲಿ ನೋಡ್ರಿ, ಅವರು ದಾನಿಗಳು, ಅವ್ರ ಬಗ್ಗೆ ನಾವು ಹೇಳಕ್ ಶಬ್ದಗಳು ಇಲ್ಲ. ಯಾಕಂದ್ರೆ ಅವರು ಎಲ್ಲಾ ಸಮಾಜದವರು ಕೊಟ್ಟಿರೋದು. ಬಟ್ ವರ್ಕರ್ಸ್ ಗಳಿದ್ರು, ಇಷ್ಟು ವರ್ಷ ಪಕ್ಷದಿಂದ ದುಡ್ದಂತವ್ರು ಕಾರ್ಯಕರ್ತರು ಒಂದು ಅವಕಾಶ ಕೊಡ್ತಾರೆ, ಸರ್ಕಾರ ನೋಡಿ ಕೊಡ್ತಾರೆ. ನಮ್ಮಿದ್ರಾಗೂ ಇದ್ದಾರೆ, ಬಹಳ ಜನ ಇದ್ದಾರೆ. ಈಗ ನಮ್ಮಲ್ಲಿ MLCಗಳು ಆಗ್ಯಾರೆ, ದೊಡ್ಡ ಅಧಿಕಾರದಲ್ಲಿ ಸರ್ಕಾರದಾಗ ಇದ್ದವರು ಅವರು ಇದ್ದಾರೆ. ಇಲ್ಲ ಅಂದ್ರೆ ನಮ್ಮ ದಾವಣಗೆರೆ ಈ 11ನೇ ವಾರ್ಡ್ನಾಗ MLC ಸಾಹೇಬ್ರು ನಮ್ಮ ವಾರ್ಡ್ನವ್ರೆ, ನಮ್ದು ಜಿಲ್ಲಾ. ಹೌದು, ಇದೇ ವಾರ್ಡ್ನವರು, ಇದೇ ಹಿಂದಿರೋದು ಅವ್ರ ಮನೆ ಬ್ಯಾಕ್ ಸೈಡ್ ಮಸೂದಿಯಿಂದ, ಅವರು ನಮ್ಮ ವಾರ್ಡ್ನವ್ರೆ. ಇಲ್ಲಿ ಯಾರ್ಯಾರಿದ ಅದು ಹೇಳ್ಬಿಡ್ತೀನಿ. ನಮ್ಮ ಸ್ಟೇಟ್ ಇಂದ ಹಿಡಿದು
ಸೆಂಟ್ರ್ ಒಲಿಗೂ ಐತಲ್ಲ ಸೆಂಟ್ರ್ನವರಿಗೂ ಲೀಡ್ರ್ ಹಿಡಿದಲ್ಲ ನಮ್ಮ 11ನೇ ವಾರ್ಡ್ನಾಗ ಇರೋದಾಗ. ಓಕೆ ಫೈನ್ ಸರ್. ಸೊ ಗ್ಯಾರಂಟಿಯಾಗಿ ಕೈ ಹಿಡಿಯುತ್ತೆ ಕಾಂಗ್ರೆಸ್ ಪರವಾಗಿ ಮುಸ್ಲಿಮ್ಸ್ ಅವ್ರು ಯಾವತ್ತೂ ಇರ್ತಾರೆ, ಬಿಜೆಪಿಗೆ ಅಂತ ಓಟ್ ಹಾಕಲ್ಲ. ಹೋಲ್ ಓಟು ಯಾವತ್ತು ಕಾಂಗ್ರೆಸ್ಗೆ ಬಿದ್ದೇ ಬೀಳುತ್ತೆ. 100%. ಕೊನೆಯದಾಗಿ ಓಟ್ಗೆ ಎಷ್ಟು ಕೊಡ್ಬೇಕಾಗತ್ತೆ ಸರ್? ಒಂದು ಓಟಿಗೆ ಎಷ್ಟು ಕೊಡ್ಬೇಕಾಗುತ್ತೆ? ಏನಿಲ್ಲ ಸರ್, ನಾವು ಅಭಿವೃದ್ಧಿ ಮಾಡಿದೀವಲ್ಲ ಅದು ನೋಡಿ ಹಾಕ್ಲಿ. ನಮ್ಮ ಸರ್ಕಾರ ಏನು ಅನುದಾನ ಕೊಡ್ತಾ ಇಲ್ಲ, ಅದು ನೋಡಿ ಓಟ್ ಹಾಕ್ತಾರೆ. ಅದು ಗ್ಯಾರಂಟಿ, ಅದು ಗ್ಯಾರಂಟಿ ನೋಡಿ ಅಲ್ವಾ? ಗ್ಯಾರಂಟಿ ಓಟ್ ಹಾಕೋಣ. ಈಗ ಮತ್ತೊಂದು 2 ವರ್ಷ ಇದ್ರೆ ಮತ್ತೆ ಎಲೆಕ್ಷನ್ ಬರ್ತೈತಿ. ಓಕೆ, ಅವಾಗ ಇನ್ಶಾಲ್ಲ ಸಮರ್ಥನೆ ಗೆಲ್ಲಿಸ್ಕೊಳ್ಳಿ, ಕೆಲಸ ಮಾಡಿಸ್ಕೊಳ್ಳಿ. ಅವರು ಕೂಡ ಒಂದು ಎಂಥೂಸಿಯಾಸ್ಟಿಕ್ ಹುಡುಗ ಇದ್ದಾನೆ, ಚೆನ್ನಾಗಿ ಓದ್ಕೊ ಬಂದಿದ್ದಾನೆ. ಹೊಸ ಟೆಕ್ನಾಲಜಿನ ನಿಮ್ಮ ದಾವಣಗೆರೆ ಅಳವಡಿಸಿ, ಏನು ಫಾರಿನ್ ಓದ್ಕೊ ಬಂದಿದ್ದಾರೆ ಅದೆಲ್ಲ ಅಳವಡಿಸಿ ಒಂದು ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಕೇಳ್ಕೊತೀನಿ. ಬರ್ತೀನಿ, ನಿಮ್ಮನ್ನ ಮಾತಾಡಿಸ್ರಿ. ಯಾವ್ದು ಕಟ್ಟಾಗಲ್ಲ ಸರ್, ಈಟ್ ಆಗಲ್ಲ, ಹಂಗೆ ಬರುತ್ತೆ. ಓಕೆ, ಸೈ